ಭಂಡಾರ ನಂಬಿ ನಡೆದವರ ಮನಿ ಒಳಗ ಬಂಗಾರ ಹುಗಿ ಹಾರ್ಯಾದ ಭಂಡಾರ. ಢಂಕನಾಡ ದೈಗೊಂಡ ಗೌಡಗ ಶಿರಿತಾನ ಕೊಟ್ಟಾದ ಭಂಡಾರೋ. ಹೊನ್ನೊಟ್ಟಿಗೆ ಗೌಡರಿಗೆ ಸಂತಾನ ಇಲ್ಲದ ಕಾಲಕ್ಕೆ ಸಂತಾನ ನೀಡ್ಯಾದ ಭಂಡಾರೋ. ಇವತ್ತು ಹಾಡೇ ಬಂದೀನ್ರಿ. ಇದು ನಿನ್ನೆ ತೊಟ್ಟಲ್ ಕಾರ್ಯಕ್ರಮ ನೋಡಿ ಸಂಗೊಳ್ಳಿಗೆ ಮಹಾರಾಜರು ಫೋನ್ ಮಾಡ್ಯಾರ ನನಗೆ. ಬಸವನ ಸಂಗೊಳ್ಳಿಗೆ ಮಹಾರಾಜರು ಪ್ರಕಾಶ್ ಜನ ಎಲ್ಲ ಚಲೋ ಕೂಡ್ಯದ. ಇಲ್ಲಿದಿಂದ 2-3 ಸಲ ಪ್ರವಚನ ಕಾರ್ಯಕ್ರಮ ಅವ್ರಿಗೆ ಕರೆ ಹೋಗ್ಯಾವತ್ತ. ಮುಂದಿನ ವರ್ಷ ಬಹುಶಃ ಸಿದ್ಧಲಿಂಗ ಮಹಾರಾಜರ ಗುಡಿ ಆದತ್ತಿಲ್ಲಿ. ನಾ ಈ ಊರೊಳಗೆ ಇನ್ನೂ ತಿರುಗಾಡಿಲ್ಲ. ಸಿದ್ಧಲಿಂಗ ಮಹಾರಾಜರ ಗುಡಿಗೆ ನಾನು ಅಮೋಘ ಸಿದ್ದೇಶ್ವರ ಪುರಾಣ ಹೇಳಕ್ಕೆ ಬರಾಮಿದ್ದೀನಿ. ಜನ ಭಾಳ ಕೂಡ್ಯಾದ ಕರೆ ಅಲ್ಲಿ ಎಲ್ಲ ಹೊರಗೆ ಕೂತಿರಿ ಅಂತ ನಾ ಹೇಳಿಲ್ಲ, ಅವ್ರು ನೋಡಿದ್ದು. ಒಂದು ಸ್ವಲ್ಪ ಸಮೀಪ ಕುಂದರ್ಸು, ನೀ ಇವತ್ತು ಮಾರ್ಗ ಹಾಕಿ ಬಂದೆ ಅಂದ್ರೆ ನನಗೆ ನಾಳೆ ತಲೆ ಹೊಡ್ಕೊಳ್ಳೋದು ಆಗಂಗಿಲ್ಲ ಅಂತ ಸಂಗೊಳ್ಳಿ ಮುತ್ತೆಯವ್ರು ಹೇಳ್ಯಾರ. ನೀವು ಹೆಂಗೆ ಕುಂದಿರ್ತೀರಿ ನಿಮಗೆ ಬಿಟ್ಟಿದ್ದು. ನನಗೆ ಫೋನ್ ಮಾಡಿ ಇವತ್ತು ಹೇಳ್ಯಾರ ಅವರು. ಇವತ್ತಿನ ಈ 4ನೇ ದಿವಸದ ಪುರಾಣ ಪ್ರವಚನ ಕಾರ್ಯಕ್ರಮದೊಳಗೆ ನೀವು ಪ್ರವೇಶ ಆಗೋಣ ಬಂಧುಗಳೇ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ತೀರಿ, ನಾ ಕಡೆ ಮಾರಿ ಮಾಡಿ ಮಾತಾಡ್ತೀರಿ ನೋಡಿ. ಶಿವ ಸಾಂಬ ಜಯ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ಶ್ರೀ ಚಕ್ರ ಮುತ್ಯ ಮಹಾರಾಜ ಕಿ ಜಯ. ಶ್ರೀ ಭೂತಾಳ ಸಿದ್ದೇಶ್ವರ ಮಹಾರಾಜ ಕಿ ಜಯ. ಭಗವಾನ್ ವೀರೇಶ್ವರ ಮಹಾರಾಜ ಕಿ ಜಯ. ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜಯ. ಶಿವ ಸಾಂಬ ಜಯ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ಮುತ್ಯ ಹೇಳಲಾರ್ದೆ ಹೇಳಿಕೆ ಹೇಳಲಿಲ್ಲ. ದುಪರ್ತಿ ತಂದು ಬೆಳಗ್ರಿ ಅಂಥೇಳಿ ಎದ್ದು ನನಗೆ ಭಂಡಾರ ಹಚ್ಚಿ ಬೆನ್ನಾಗ ಹೊಡಿತು ಮುದುಕ. ಆಶೀರ್ವಾದ ಆಯಿತು. ಈ ನಮ್ಮ ಭಂಡಾರ ದೇವ್ರಿ ಹಂಗೆ ರೀ. ನಾ ಇವತ್ತು ಚಂತಾಂಡ್ ಹೊಳ್ಳಿನ ಪದ ಹಾಡಿ ಬಂದೀನಿ ರೀ. ಅಕ್ಕಲ್ಕೋಟ್ಗೆ ಹೋಗಿದ್ದೆ ಇವತ್ತು. ನಾ ನಿಮ್ಮ ಕಾರ್ಯಕ್ರಮ ಸಲುವಾಗಿ ಅವ್ರ ಜೊತೆ ಜಗಳ ತೆಗೆದು ನೀವು ರೊಕ್ಕ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ಬರ್ಚೆಕ್ ಫುಲ್ ಕುಡಿದು ಬಂದು ಚಂಜಾಳ ಭಾರಿ ರುಚಿ ಹಾಡ್ತೀರಿ 8 ತನ ಹೋಲ್ರಿ ಅಂದ್ರೆ ಅವರು. ಚಂತಾನೆ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ, ಭಾರಿ ಹಾಡ್ತೀರಿ. ಒಟ್ಟ ಇವತ್ತು 8 ತನ ಹೋಗ್ಬೇಕ್ರಿ ಅನ್ನೋರು. 8 ತನ ಇಲ್ಲ 10 ತನ ಇಲ್ಲಪ್ಪ, ನಾನು ರೊಕ್ಕ ಕೊಡಲಿ ನಡೀತದೆ, ನಾ ಹೋಗ್ತೀನಿ ಅಂದ್ರೆ 5 ಗಂಟೆಗೆ ಆರತಿ ಮಾಡಿ ಇಲ್ಲಿಗೆ ಬಂದೀನಿ. ಡೊಳ್ಳಿನ ಪದ್ಯದೊಳಗೆ ನಾ ಒಂದು ಹಾಡ ಹಾಡ್ತೀನಿ. ಮುತ್ತೆ ಆಶೀರ್ವಾದ ಮಾಡಿ ಹೋದ ಭಂಡಾರ ಹಚ್ಚಿ. ಭಂಡಾರಪ್ಪ ಇದು ಭಂಡಾರೋ, ಹಾಲು ಮತದೊಳಗಿನ ಭಂಡಾರೋ. ಚೀಳಾಗಿ ಚಿಮ್ಮ್ಯಾದ ಭಂಡಾರೋ, ಹಾವಾಗಿ ಹರಿದಾದ ಭಂಡಾರೋ. ಬೆಂಕಿಯಾಗಿ ಉರಿದಾದ ಭಂಡಾರೋ, ಗಗನಕ್ಕೆ ಏರ್ಯಾದ ಭಂಡಾರೋ. ಮುಗಿಲಕ್ಕೆ ಮುಟ್ಟ್ಯಾದ ಭಂಡಾರೋ, ಇದು ಚಿನ್ನಾಗಿ ತೋರ್ಯಾದ ಭಂಡಾರೋ ಮತ್ತು ಹೊನ್ನಾಗಿ ತೋರ್ಯಾದ ಭಂಡಾರೋ. ಕಂದನ ಸಲುವ್ಯಾದ ಭಂಡಾರೋ, ಇದು ಬಂಧನ ಬಿಡಿಸ್ಯಾದ ಭಂಡಾರೋ. ಭಂಡಾರ ನಂಬಿ ನಡೆದವರ ಮನಿ ಒಳಗ ಬಂಗಾರ ಹುಗಿ ಹಾರ್ಯಾದ ಭಂಡಾರೋ. ಢಂಕನಾಡ ದೈಗೊಂಡ ಗೌಡಗ ಶಿರಿತಾನ ಕೊಟ್ಟಾದ ಭಂಡಾರೋ. ಹೊನ್ನೊಟ್ಟಿಗೆ ಗೌಡರಿಗೆ ಸಂತಾನ ಇಲ್ಲದ ಕಾಲಕ್ಕೆ ಸಂತಾನ ನೀಡ್ಯಾದ ಭಂಡಾರೋ. ಇವತ್ತು ಹಾಡೇ ಬಂದೀನ್ರಿ. ಇದು ಇಂಥ ಭಂಡಾರ ನೋಡೋ ಮಾರಾಯ, ಇದು ಯಾರಿಗೆ ಸ್ವಾಧೀನ ಅದಾವ? ಯಾರಿಗೆ ಸ್ವಾಧೀನ ಅದಾವ ಅಂದ್ರೆ ಅಂಗೈ ಒಳಗಿನ ಲಿಂಗ ಭೀರಣ್ಣನು. ಲಿಂಗ ಭೀರಣ್ಣ ದೇವರಿಗಿದು ಸ್ವಾಧೀನ ಆದ ಭಂಡಾರೋ. ಇಂಥ ಭಂಡಾರದ ಮಹಿಮೆ ಇವತ್ತು ಮುತ್ತೆಯವರ ಆಶೀರ್ವಾದ ಆಗ್ಯದ. 4ನೇ ದಿವಸ ಪುರಾಣ ಪ್ರವಚನ ಕಾರ್ಯಕ್ರಮದೊಳಗೆ ಪ್ರವೇಶ ಆಗೋಣ. ಮೊನ್ನಿನ ದಿವಸ
ಎಲ್ಲಿಗೆ ಬಿಟ್ಟಿದ್ದೇವೆ, ಏನು ಮಾಡಿ ಬಿಟ್ಟಿದ್ದೇವು ತಾಯಿ ಕಾರ್ಯಕ್ರಮ ಗೊತ್ತಿಲ್ರಿ. ಒಬ್ಬರು ಮಾರಿ ಒಬ್ಬರು ನೋಡ್ಲಿಕ್ಕತ್ತಾರ. ಆರ್ಯಾಣ ಕಳಿಸಿದೇವ್ರಿ. ಒಳ್ಳೆ ಅಟ್ಟರಿ ನೆನಪಿಟ್ಟಿಯಲ್ಲ ಇವ. ಮಣ್ಣಿನ ದಿವಸ ತೊಟ್ಲಾಗ ಹಾಕಿದ್ದೇವೆ. ಅವ ತೊಟ್ಲಾಗ ಹಾಕಿ ಗುಗ್ರಿ ಹೊಡೆದು ಬುಂದ್ಯಾ ಹೊಡೆದು ನೀವು ಹೆಂಗಾಗಿರೋ ಗೊತ್ತಿಲ್ಲ. 4 ದಿನದಾಗ ಮಾತ್ರ ನಾ ಕೆಪ್ಪಗಾಗಿನಿತ್ತ. ನಮ್ಮ ಮನ್ಯಾಗ ವಿಡಿಯೋ ಕಾಲ್ ಬಂದಿತ್ತು ಇವತ್ತು. 4 ದಿನದಾಗ ಕೆಪ್ಪಗಾಗಿರು ನೋಡ್ರಿ ಅಂದಾರ ನನಗೆ ಇವತ್ತು. ಅಗ್ದಿ ಮತ್ತು ಎಲ್ಲ ಊಟ ಎಲ್ಲ ವ್ಯವಸ್ಥೆ, ಮುದ್ದು ಜನ, ಅಷ್ಟೇ ಪ್ರೀತಿ, ಅಷ್ಟೇ ಹೊರಗಿಂದ ಬಂದ ಕಲಾವಿದರಿಗೆ ಕೊಡುವಂಥ ಗೌರವ, ಇದು ಭಾಳ ಮುಖ್ಯ ಅದ. ನನಗೆ ಈ ವೇದಿಕೆ ಸಿಕ್ಕಿದ್ದು ನಾನು ಭಾಗ್ಯ ಅಂತ ಭಾವಿಸ್ತೀನಿ. ಆದ್ರೆ ದಿನ ಸ್ವಲ್ಪ ಸಿಕ್ಕು, ಏನು ಮಾಡೋದು. ಅದರೊಳಗೆ ನೋಡೋದಾಗ 4 ದಿವಸ ಕಳೆದೇ ಹೋದು. ಬಹುತ್ ಗಯಾ ಥೋಡಿ ರಹಿ ಓ ಬಿ ಅಬ್ ಜಾಯ್. ಭಾಳ ಹೋಯ್ತ್ರಿ, ಭಾಳ ಹೋಯ್ತು. 3-4 ದಿವಸ ಹೋಯ್ತು, ಇನ್ನು ಬರೀ ಒಂದೇ ದಿವಸ ಉಳಿತು. ನಾಳೆ ನೀವು ಹೇಳಂದ್ರೆ ನಾ ಹೇಳಂಗಿಲ್ಲ, ಒಂದು ವೇಳೆ ನಾ ಹೇಳಿದ್ರೆ ನೀವು ಕೇಳಂಗಿಲ್ಲ. 4 ದಿವಸ ಮನಾರು ಒದರಾಡಿದೆಪ್ಪ, ಬಿಡು ಅವ್ರು ಬಂದವ್ರು ಹೇಳಿ ಹತ್ತಿರಿ. ನಾಳಿನ ದಿವಸ ಹುಲಜಂತಿ ಮಾಳಿಂಗರಾಯನ ವಂಶಸ್ಥರು ಬರ್ತಾರೆ. ಹುಲಜಂತಿ ಮಾಳಿಂಗರಾಯನ ವಂಶಸ್ಥರು ರೀ ಅವರು. ಮಾಳಿಂಗರಾಯ ಮತ್ತು ಹುಲಜಂತಿಯವರು ಕೂಡ ಈ ವೇದಿಕೆಗೆ ಬರ್ತೀನಂತ ಒಪ್ಪುಗೊಂಡಾರ. ಚಿಕ್ಕಲಿಕ್ಕಿ ಪೂಜಾರಿಗಳು ಆ ಭಾಗಕ್ಕೆ ಅವರು ಕೂಡ ಬೀರದೇವರ ಪೂಜಾರಿಗಳು, ಅವರು ಕೂಡ ಬರೋರಿದ್ದಾರೆ. ಇನ್ನೂ ಭಾಳ ಜನ ಬರ್ತಾರೆ. ನಾಳಿನ ದಿವಸ ನಮ್ದು ಏನಿಲ್ಲ, ಒಂದು 10 ನಿಮಿಷ ಪುರಾಣ ಏನು ನಡೀತದೆ ಇವತ್ತೇ. ನಾಳಿನ ದಿವಸ ಬರೀ ಒಂದು 10 ನಿಮಿಷ ಇರ್ತದೆ, ಅದನ್ನು ಮುಕ್ತಾಯ ಮಾಡೋದು ಇರ್ತದೆ ನಾಳಿನ ದಿವಸ. ಮೊನ್ನಿನ ದಿವಸ ಸದ್ಗುರು ಬೀರದೇವರನ್ನು ತೊಟ್ಟಲ ಕಾರ್ಯಕ್ರಮ ಮಾಡಿದಿರ್ತಾವೆಲ್ಲ. ತೊಟ್ಟಲ ಕಾರ್ಯಕ್ರಮ, ಬೀರದೇವರ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಮಾಡಿ ಆ ಕಾರ್ಯಕ್ರಮ ಮುಕ್ತಾಯ ಮಾಡಿದರೆ. ಇನ್ನು ಈ ಚರಿತ್ರೆ ನೋಡ್ಕೋತ ಹೋದಾಗ ತೊಟ್ಟಲ ಕಾರ್ಯಕ್ರಮ ಆಯಿತು, ಬಂದ ಜನ ಎಲ್ಲ ಹರಿದು ಹೋಯಿತು. ಸೂರಾವತಿ ಭರಮದೇವರ ಇಷ್ಟು ಸಂತೋಷದಿಂದ ಕಾಲ ಕಳೀತಿದ್ರಲ್ಲ, ಇಷ್ಟು ಸಂತೋಷದಿಂದ ಕಾಲ ಕಳೀತಿದ್ರು. ಆ ಮಗ ಎಂಥ ಚೆಲುವ, ಆ ಮಗ ಎಂಥ ಸುಂದರ ಅನ್ನುವಂಥದ್ದು ಮೊನ್ನೆ ನಿಮಗೆಲ್ಲ ನಾನು ಹೇಳಿಬಿಟ್ಟೇನೆ. ಬೀರದೇವರ ಚೆಲುವಿಕಿ ರೂಪ ಲಾವಣ್ಯ ನೋಡಿದ್ರೆ ಬೆರಗಾಗಬೇಕು. ಹುಣ್ಣಿಮೆ ಚಂದ್ರನಂತೆ ಹೊಳೆಯುವಂಥ ರೂಪ, ತುಂಬಿದ ಗಲ್ಲ, ಬಟ್ಟಲದಂತಹ ಕಣ್ಣುಗಳು, ಬಂಗಾರ ಜಡೆ, ಗುಂಗೂರ ಕೂದಲ, ಅಂಗಾಲ ಪದ್ಮ, ಅಂಗೈ ಒಳಗ ಪದ್ಮ, ಬಾವಿಸ ಕಳಿ 32 ಬಣ್ಣ. ಎಂಥ ರೂಪ, ಎಂಥ ರೂಪ. ಬೆಳಿಗ್ಗೆ ಏನು ಸೂರ್ಯ ಉದಯ ಆಗ್ತಾನಲ್ಲ, ಆ ಹೂ ಬಿಸಿಲಂತ ಬೀಳ್ತದಲ್ಲ, ಆ ಹೂ ಬಿಸಿಲಿನ ಎದುರಿಗೆ ಬೀರದೇವರು ಹಿಂಗೆ ಅಂಗಳದೊಳಗೆ ನಡ್ಕೋತ ಹೋದಂದ್ರೆ ನಿಮಗೆ ವಿಚಿತ್ರ ಹೇಳ್ತೀನಿ. ಕವಿಗಳು ಹಿಂಗೆ ರಚನೆ ಮಾಡ್ಯಾರ, ಇದನ್ನು ಲೇಖಕರು ಹಿಂಗೆ ರಚನೆ ಮಾಡ್ಯಾರ. ಸೂರ್ಯನ ಎದುರಿಗೆ ಬೀರದೇವರು ಹೊಂಟ್ರ, ಆ ಸೂರ್ಯ ಒಬ್ಬ ಈ ದಿಕ್ಕಿಗೊಬ್ಬ ಸೂರ್ಯ ಹೊಂಟಾನೇನು ಅಂತ ಬೆಳಕು ಬೀಳ್ತಿತ್ತು. ಅಷ್ಟು ಚಲೋ ಇದ್ದ ಬೀರದೇವರ, ಅಷ್ಟು ಚಲೋ ಇದ್ದ. ಏನು ಬೀರದೇವರ ಅಷ್ಟು ಚೆಲುವಿಕೆ. ಹಿಂಗೆ ಕಾಲ ಕಳಿತಾ ಇರೋದ್ರೊಳಗೆ ಇವರೇನು ಬಂದಿದ್ದರಲ್ರಿ, ಯಾರ್ಯಾರು ಬಂದಿದ್ದರು ಇಲ್ಲಿ? ಯಾರ್ಯಾರು ಬಂದಿದ್ರಿ? ಆ ಥರ ಅವ್ರು ಒಟ್ಟ ಬರಲಿ ಅವ್ರಿಗೆ. ನಾ ಹೇಳಿ ಎಲ್ಲ ಕೌದಿ ಹೊಲ್ದಂಗೆ ಆಗ್ಯಾವ. ಸೂಲಿಗಿತ್ತಿ ಸುಬ್ಬವ್ವ, ನಡಹಿಡಿ ನಾಗವ್ವ. ಎದಕ್ಕೆ ಬಂದಿದ್ರು ಅವರು? ಬಂಗಾರ ಕಳು ಮಾಡ್ಲಕ್ಕ ಇಲ್ಲ, ಬಾಣೆತನ ಮಾಡ್ಕೊಳಕ್ಕೆ ಬಂದಿದ್ರು. ಇವರು ಹೊಳ್ಳಿ ಹೋಗಿ ಸುದ್ದಿ ಮುಟ್ಟಿಸಿದ್ರು. ಗೌಡ್ರೆ, ನೀವು ನಮಗೆ ಕೊಡಬೇಕಾಗ್ಯದ, ಕೊಡ್ಲಿಲ್ಲ ಅಂದ್ರೂ ನಡೀತದ. ಆ ಮಗು ಸಾಮಾನ್ಯ ಮಗು ಅಲ್ಲದು, ದೇವ ಸಂಭೂತನಾಗಿರುವಂಥ ಮಗು ಅದು.
ನೀವು ನಮಗೇನೂ ಕೊಡಲಿಲ್ಲ ಅಂದ್ರೆ ನಡೀತದೆ, ಖರೆ ನಮ್ಮ ಕೈಯಿಂದ ಆ ಕೂಸಿನ ಸಂಹಾರ ಮಾಡೋದಾಗಲಿಲ್ಲ. ನಮಗೆಲ್ಲ ಬಹಳ ಹೈರಾಣ ಆಯಿತು. ನನ್ನ ಸೊಂಟ ಮುರಿತು, ಆಕೆ ಬಾಯನ ಹಲ್ಲು ಮುರಿದು, ನಮ್ಮ ಕೈಯಿಂದ ಆಗಲ್ಲ, ನಿಮಗೆ ನೀವು ನೋಡ್ಕೊರಿ ಅಂಥೇಳಿ ಮನೆಗೆ ಹೋದರು. ಮತ್ತಿಷ್ಟು ಕೋಪಿಸ್ತನಾಗುತ್ತಾನೆ ಯಾರು? ಕಳವಿ ನಾರಾಯಣ ಗೌಡ. ವಿಷದ ಬುತ್ತಿ ಕೊಟ್ಟು ಕಳಿಸದೆ ಅಲ್ಲಿ ಕೂಡ ಯಾವ ಕೆಲಸ ಯಶಸ್ವಿ ಆಗಲಿಲ್ಲ. ಸೂಲಗಿತ್ತೇರಿಗೆ ಕೊಟ್ಟು ಕಳಿಸ್ದ, ಇದನ್ನು ಕೂಡ ಕೆಲಸ ಆಗಲಿಲ್ಲ. ಆಗ ವಿಚಾರ ಮಾಡ್ತಾನೆ, ಆಳು ಮಾಡಿದ ಹಾಳ, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ ಉತ್ತಮ ಅಂತ ತಿಳ್ಕೊಂಡು ಕಡುಲೋಭಿ ಕೆಟ್ಟ ದುಷ್ಟನಾಗಿರುವಂಥ ಕಳವಿ ನಾರಾಯಣಗೌಡ ನಾನೇ ಇದನ್ನು ವಿಚಾರ ಮಾಡಬೇಕಂತ ತಿಳ್ಕೊಂಡು ಸ್ವತಃ ಖಾಸ ನಾರಾಯಣಗೌಡ ಸ್ವಾದರ ಮಾವ ಜ್ಯೋತಿಷ್ಯ ರೂಪ ಧಾರಣ ಮಾಡ್ತಾನೆ. ಕೈ ಒಳಗೆ ಜ್ಯೋತಿಷ್ಯ ಶಾಸ್ತ್ರ ಹಿಡ್ದಾನ, ಮೈ ಮೇಲೆ ವೇಷ ಬದಲು ಮಾಡ್ಯಾನ, ಮುಖಕ್ಕೆಲ್ಲ ನಕಲಿ ದಾಡಿ ಅಂತೀರೇನು ಅವೆಲ್ಲ ಹಚ್ಕೊಂಡಾನ. ಭವಿಷ್ಯ ಹೇಳ್ತೀನಿ ಅಂತೇಳಿ ಎಲ್ಲಿ ಚಂದನಗಿರಿ ಪಟ್ಟಣ ಪ್ರವೇಶ ಮಾಡ್ಯಾನ. ಚಂದನಗಿರಿ ಪ್ರವೇಶ ಪಟ್ಟಣ ಮಾಡ್ಯಾನ. ಓಣಿ ಓಣಿ ತಿರುಗಾಡ್ತಾ ಭವಿಷ್ಯ ಹೇಳ್ತಾ ಸೂರಮದೇವಿ ವಾಡ್ಯಾದ ಮುಂದೆ ಹೈದು ಹೊಂಟಿದ್ದ. ಈ ತಾಯಿ ನೆದರ ಆ ಜ್ಯೋತಿಷ್ಯನ ಮೇಲೆ ಬೀಳ್ತದೆ. ಸೂರಮದೇವಿ ನೆದರ ಜ್ಯೋತಿಷ್ಯನ ಮೇಲೆ ಬೀಳ್ತದೆ. ಆ ಜ್ಯೋತಿಷ್ಯ ಹೊಂಟನಂತ ತಿಳ್ಕೊಂಡು ಕೈ ಒಳಗಿರುವಂಥ ಆಳುಗಳಿಗೆ ಹಚ್ಚಿ ಆ ಜ್ಯೋತಿಷ್ಯನ ಕರ್ಕೊಂಡು ಬರ್ರಿ, ನನ್ನ ಮಗು ಭೀರನ್ ನಾನು ಜ್ಯೋತಿಷ್ಯ ಕೇಳಬೇಕಂತ ಹೇಳಿ ಆ ಜ್ಯೋತಿಷ್ಯನ ಕರೆಸ್ತಾಳ ತಾಯಿ ಸೂರಾವತಿ. ಹೆಣ್ಮಕ್ಳು ಜ್ಯೋತಿಷ್ಯ ಕೇಳೋದು ಭಾಳ, ಜ್ಯೋತಿಷ್ಯ ಕೇಳೋದು ಭಾಳ್ರಿ. ಅವ್ರು ಹೆಂಗೆ ಇರ್ರಿ. ಈ ನಮ್ಮ ಪೂಜಾರಿಗಳು ಪಾಪ ಎಷ್ಟು ಹೇಳಿಕೆ ಹೇಳ್ತಾ ಹೇಳ್ರಿ, ಇವ್ರಿಗೆ ನಂಬಲ್ಲ ಅವರು. ಯಾರೇ ಬಂದ್ರೆ ತಿಳ್ಕೊರಿ, ಯಪ್ಪ ನಮ್ದೊಂದು ಸ್ವಲ್ಪ ನೋಡ್ರಿ, ಕೈ ಕೊಡ್ರಿ ಅಂತ ನಾವು ಕೈ ತೆಗೆದು ನೋಡ್ತಾರೆ. ಆ ಮಗನ ಕೈ ಅವನಿಗೆ ಕೈ ಗೊತ್ತಾಗ್ತದೆ, ನಿಂಬಲ್ಲಿ ಯಾಕೆ ₹1 ಬಿಡ್ಕೋತಿದ್ದವ. ನಾವು ಭಾಷೆ ಬೀಳ್ತೇವೆ, ಸತ್ಯ ಯಾವುದು ಅಸತ್ಯವಾದ ನಮಗೆ ಗೊತ್ತಿಲ್ಲ. ನೀವು ಬಿಡ್ರಿ, ಸ್ವತಃ ಸೂರಮದೇವಿನೇ ಭಾಷೆ ಬೀಳಗತ್ತಾಳಿಲ್ಲಿ. ನಾವೇನು ಸಾಮಾನ್ಯರ್ರಿ, ನಾವು ಸಾಮಾನ್ಯರು. ಸ್ವತಃ ಸೂರಮದೇವಿನೇ ಪರಮಾತ್ಮನ ಸನ್ನಿಧಾನದೊಳಗೆ ಹೋಗಿ ಒಂಟಗಾಲಿಲಿ ತಪಸ್ಸು ಮಾಡಿ ಸಾಕ್ಷಾತ್ ಪರಶಿವನನ್ನೇ ಪ್ರತ್ಯಕ್ಷ ಮಾಡಿಕೊಂಡು ಮಗನ ಹಡೆದಿರುವಂಥ ಸೂರಮದೇವಿ ಜ್ಯೋತಿಷರಿಗೆ ಕೇಳ್ತಾಳಂದ್ರೆ ನಿಮ್ಮ ಪಾಡೇನ್ರಿ, ನಿಮ್ದೇನು ಪಾಡ? ಆದ್ರೆ ನಾವು ತಿಳ್ಕೊಂಡು ಕೇಳಬೇಕು ತಾಯಿಂದೇರ, ತಿಳ್ಕೊಂಡು ಕೇಳಬೇಕು, ತಿಳ್ಕೊಂಡು ನಡಿಬೇಕು. ಸೂರಮದೇವಿ ಕರೆಸ್ತಾಳೆಪ್ಪ, ನನ್ನ ಕೂಸ ಯಾಕ ಸೂರಮದೇವಿ ಯಾಕೆ ಮರ್ತಳು ಗೊತ್ತದೇನ್ರಿ? ಸೂರಾವತಿ ಯಾಕೆ ಮರ್ತಳು? ಕೂಸಿನ ಮೋಹದೊಳಗೆ ಮರ್ತಾಳ. ಇಷ್ಟು ಚಲೋ ಮಗ, ಎಷ್ಟು ಸಂಕಟ ಪಟ್ಟಿದ್ದಳು, ಅಷ್ಟು ಸಂತೋಷ ಹಂಚಿಕೊಂಡಳು ತಾಯಿ. ನಿಮಗೆ ಜೀವನದೊಳಗೆ ಸಮಯ ಕಡಿಮೆ ಇರೋದ್ರಿಂದ ಏನು ಮಾತಾಡಬೇಕು ಅನ್ನೋದು ನನಗೆ ತಿಳಿಯಲ್ಲ, ಯಾವಾಗ ದೃಷ್ಟಾಂತಂದು ಹೇಳಿ ಅನ್ನೋದು ನನಗೆ ತಿಳಿಯಲ್ದು. ಸೂರಮದೇವಿ ತಷ್ಟು ಇಷ್ಟೇ ವಿಚಾರ ಮಾಡಬೇಡ್ರಿ, ನಮ್ಮದೂ ಜೀವನ ಕೂಡ ಹಿಂಗೆ ಅದ. ಒಂದು ಕ್ಷಣಿಕ ಸುಖಕ್ಕಾಗಿ ನಾವು ಕೋಟಿ ದುಃಖ ಪಡ್ತೀವಿ. ಹಂಗೆ ಸೂರಾವತಿ ಎಷ್ಟು ಸ್ವಲ್ಪ ಸಂತೋಷ, ಸ್ವಲ್ಪ ದಿನ ಅಷ್ಟೇ ಸಂತೋಷ ಹಂಚಿಕೊಂಡಾಳ ತಾಯಿ, ಸ್ವಲ್ಪ ದಿವಸ ಸಂತೋಷ ಹಂಚಿಕೊಂಡಾಳ. ಈತ ಜ್ಯೋತಿಷಿಗಾರ ಭವಿಷ್ಯ ನುಡಿಯುತ್ತಾ ಹೇಳುತ್ತಾ ಸೂರಾವತಿ ಮನೆ ಮುಂದೆ ಬಂದು ನಿಂತ. ಅವಾಗ ಮರದ ತುಂಬ ಹೊನ್ನಂತಾರೆ, ಕೆಲವೊಬ್ಬರು ಮುತ್ತಂತಾರೆ. ಕೆಲವೊಬ್ರು ಮುತ್ತು ರತ್ನ ನೀಡ್ಯಾಳಂತ ಹೇಳ್ತಾರೆ, ಕೆಲವೊಬ್ಬರು ಹೊನ್ನ. ಇದನ್ನ ಮರದ ತುಂಬ ತುಂಬಿಕೊಂಡು ಹೋಗಿ ಆ ಜ್ಯೋತಿಷಿಗಾರನ ಗುಡಿಯಾಗ ನೀಡಿ, ಈ ದೇವ್ರು ಹೇಳೋರಿಗೆ ರೊಕ್ಕ, ಇವು ಭವಿಷ್ಯ ಹೇಳೋರು ರೊಕ್ಕ ಬಾಳ್ರಿ. ಯಾಕ್ರಿ? ಪುರಾಣ ಪ್ರವಚನ ಹೇಳೋರಿಗೆ ಇಲ್ಲ, ನನಗಲ್ರಿ, ಮಾತ್ಮರಿರ್ತಾರಲ್ಲ ಅವ್ರಿಗೆ. ನಾವೇನು ಸಾಮಾನ್ಯರು ಬಿಡ್ರಿ. ಯಾರೇ ಖರೆ ಹೇಳ್ತಾರೆ ನೋಡ್ರಿ, ಅವ್ರಿಗೆ ರೊಕ್ಕ ಯಾರು ಕೊಡಂಗಿಲ್ಲ, ಅವ್ರ ಕಡೆ ಯಾರು ದೇವ್ರು ಕೇಳೋಕೆ ಹೋಗಂಗಿಲ್ಲ. ಯಾಕಂದ್ರೆ ಖರೆ ಹೇಳ್ತಾರಲ್ಲ ಅವರು. ಏನು ದಬಾಶಿ ಹಾಂಗೆ ಬಣ್ಣ ಬಡ್ಕೊಂಡು ಬಂದಿರ್ತಾವಲ್ಲ,
ಅವ್ರಿಗೆ ಮಾತ್ರ ಹೇಳ್ದಟ್ಟು ಗಂಡಗೆ ಹೇಳಾರ್ದೆ ಆದ್ರೆ ಕೊಡ್ತಾರೆ ಹೆಣ್ಮಕ್ಳು. ಒಬ್ಬಾಕಿ ಎಮ್ಮಿಗೆ ಪೂಜೆ ಮಾಡ್ಲಿಕ್ಕತ್ತಿಲ್ರಿ ಒಂದು ದಿವಸ ನಮ್ಮ ಊರಾಗ ಎಮ್ಮಿಗೆ. ಇಂಥ ಮುತ್ತೆ ಪೂಜಾರಿ ಮುತ್ತೆ ಬಂದು ಕೇಳ್ದ, ಏನ ತಂಗಿ ಆಕಳಿಗೆ ಪೂಜೆ ಮಾಡ್ತೇವೆ, ಯಾಕಂದ್ರೆ ಆಕಳ ಹೊಟ್ಯಾಗ 33 ಕೋಟಿ ದೇವತ್ರ ವಾಸ ಇರ್ತದೆ. ಆಕಳಿಗೆ ಪೂಜೆ ಮಾಡೋದು ನೋಡಿದೆವು, ಭೂತಾಳ ಸಿದ್ಧಕ್ಕೆ ಪೂಜೆ ಮಾಡಿ ನಡೀತದ, ಜಕರಾಯ ಮುತ್ತೆ ಬೆಂಕಿ ಅಂತ ದೇವ್ರು ಅವನಿಗೆ ಪೂಜೆ ಮಾಡಿ ನಡೀತದ. ಇದು ದೇವತರ ತಂಗಿ ಎಮ್ಮಿಗೆ ಯಾಕೆ ಪೂಜೆ ಮಾಡ್ತಿ ಅಂತ ಕೇಳೋದೊಬ್ಬ ಮುತ್ತೆ. ಎಲ್ಲಿ ಮುತ್ತೆ, ಆ ಎಮ್ಮಿನೇ ನನ್ನ ಪಾಲಿನ ದೇವ್ರ ಅಂದಳಕ್ಕಿ. ಅವ ಆಕಳ ಪಾಕಳ ನನ್ನ ದೇವ್ರಲ್ಲ, ಎಮ್ಮಿನೇ ನನ್ನ ಪಾಲಿನ ದೇವ್ರ. ಯಾಕೆ ಹೋತಮ್ಮ, ನಮ್ಮ ಅತ್ತಿಗೆ ಎತ್ತಿ ಒಗದೋದು ಇವತ್ತು ಅಂದಳಕ್ಕಿ. ಎಮ್ಮಿಗೆ ಪೂಜೆ ಮಾಡೋ ಮಂದಿ ನಾವು ಖರೇಕ್ ಹ್ಯಾಂಗೆ ಪೂಜೆ ಮಾಡ್ತೇವ್ರಿ? ಖರೇಕ್ ದೇವ್ರಂತ ನಾವು ಹ್ಯಾಂಗೆ ನಂಬುತ್ತೇವ್ರಿ? ಸತ್ಯದಕ್ಕೆ ದೇವ್ರಂತ ನಂಬಂಗಿಲ್ಲ ನಾವು. ಸತ್ಯ ಹೇಳ್ತಿದ್ರ ಅಂದ್ರೆ ಅವ ಸತ್ಯ ಹೋಗ್ಬೇಕು ಮಗ, ಅವನ ಮಾತು ಯಾರೂ ನಂಬಂಗಿಲ್ಲ. ಸುಳ್ಳಿನ ಜಗತ್ತಿದು, ಸುಳ್ಳಿಗೆ ಬೆಲೆ ಕೊಡುವಂಥ ಜಗತ್ತದ. ಹಂಗೆ ಇಲ್ಲಿ ಸೂರಮ್ಮದೇವಿ ಪರಮಾತ್ಮನ ಕಡೆಯಿಂದ ವರ ಪಡ್ಕೊಂಡು ಬಂದಿದ್ದು ಗೊತ್ತಿದ್ದು ಮಗನ ಮೋಹದೊಳಗೆ ಆ ಜ್ಯೋತಿಷ್ಯಗಾರನೇ ಕರೆದು ಕೇಳ್ತಾಳ. ಆ ಜ್ಯೋತಿಷ್ಯಗಾರ ಮುತ್ತು ರತ್ನ ಎಲ್ಲ ತುಂಬಿಕೊಂಡು ಪಾಪಿಯಾಗಿರುವಂಥ ಅಣ್ಣ ನಾರಾಯಣಗೌಡ ತನ್ನ ಬೆನ್ನ ಮೇಲೆ ಹುಟ್ಟಿ ಬಂದ ತಂಗಿ ಅನ್ನುವಂಥದ್ದು ಖಬರಿರಲ್ಲ ಆತನಿಗೆ. ಎಷ್ಟು ನೀಚರಿರ್ತಾರೆ ಜಗತ್ತಿನೊಳಗೆ, ಎಷ್ಟು ಪಾಪಿಷ್ಟಿರ್ತಾರೆ ಜಗತ್ತಿನೊಳಗೆ. ಖಾಸ ತಂಗಿಯನ್ನೇ ಸರ್ವನಾಶ ಮಾಡಬೇಕಂತ ನಾನಾ ಪರಿದಿಂದ ಕಾಡ್ಲಕತ್ತಾನಲ್ಲ. ಹೇಳ್ತಾನ, ತಂಗಿ ನಿನ್ನ ಮಗು ಇದು ಹುಟ್ಟಿದ್ದ ಸಮಯ ಸರಿಯಾಗಿಲ್ಲ, ಇದು ಐತಾರ ಅಮಾವಾಸ್ಯೆ ದಿವಸ ಹುಟ್ಟಿದ ಕೂಸ, ಇದು ಐತಾರ ಅಮಾವಾಸ್ಯೆ ದಿವಸ ಹುಟ್ಟಿದ ಕೂಸ. ಅಷ್ಟೇ ಇಲ್ಲ, ಇದು ಮೂಲ ನಕ್ಷತ್ರದೊಳಗೆ ಹುಟ್ಟಿದ ಕೂಸ. ಇದು ಒಂದು ವೇಳೆ ಬದುಕ್ತು ಅಂದ್ರೆ ಊರಿಗೆ ಒಳ್ಳೆಯದಲ್ಲ, ಕೇರಿಗೆ ಒಳ್ಳೆಯದಲ್ಲ, ಬಂಧು ಬಳಗಕ್ಕೆ ಒಳ್ಳೆಯದಲ್ಲ, ನಿನ್ನ ಮನಿತಾನಕ್ಕೆ ಒಳ್ಳೆಯದಲ್ಲ. ಅಷ್ಟೇ ಇಲ್ಲ, ನಿನ್ನ ಖಾಸ ನಿನ್ನ ಅಣ್ಣನ ಸಾವದಿ ಮಗಂದಿಂದ ಅಂತ ಹೇಳ್ತಾನೆ. ಸ್ವಾದರ ಮಾವನ ಸಾವದ ತಿಳ್ತಾನೆ. ಹ್ಯಾಂಗಾಗಲಿಕ್ಕಿಲ್ರಿ, ಹ್ಯಾಂಗಾಗಲಿಕ್ಕಿಲ್ಲ. ಮುಂಜಾಳೆ ಹೊಳೆಯುವಂಥ ಸೂರ್ಯನ ಸ್ವರೂಪದೊಳಗೆ ನೋಡಿರುವಂಥ ತಾಯಿಗೆ ಹೆಂಗಾಗ್ಲಿಕ್ಕಿಲ್ಲ. ತಾಯಿ, ಈ ಕೂಸು ಇಂಥ ಕೆಟ್ಟ ಗಳಿಗೆ ಒಳಗೆ ಹುಟ್ಟಿ ಬಂದದ, ಈ ಕೂಸಿನ ಮಾತ್ರ ಹಿಂಗೆ ಬಿಡಬಾರದು, ಇದಕ್ಕೆ ಒಯ್ದು ಆರ್ಯಾಣಕ್ಕೆ ಒಯ್ದು ಕೊಲೆ ಮಾಡಬೇಕು ಅಂದ. ಆರ್ಯಾಣಕ್ಕೆ ಒಯ್ದು ಕೊಲೆ ಮಾಡಬೇಕಂದ. ವಿಚಾರ ಮಾಡ್ರಿ, ಎಷ್ಟು ದುಃಖ ಆಗಲಿಕ್ಕಿಲ್ಲ ತಾಯಿಗೆ, ಎಷ್ಟು ದುಃಖ ಆಗಲಿಕ್ಕಿಲ್ಲ. ಊರಿಗೆ ಒಳ್ಳೆಯದಲ್ಲ, ಕೇರಿಗೆ ಒಳ್ಳೆಯದಲ್ಲ ನಿನ್ನ ಮಗ ಹುಟ್ಟಿದ್ದು, ಬಂಧು ಬಳಗಕ್ಕೆ ಒಳ್ಳೆಯದಲ್ಲ, ಖಾಸ ನಿನ್ನ ಅಣ್ಣ ಸಾಯ್ತಾನ. ಈ ಕೂಸಿಗೆ ಏನು ಮಾಡಬೇಡ, ಅರಣ್ಯಕ್ಕೆ ಕಳಸಂದಾಗ ಸೂರಮ್ಮ ದೇವಿಗೆ ದಿಕ್ಕ ತೋಚಿದಂಗೆ ಆಗ್ತದ. ಯಾಕಪ್ಪ, ಏನು ಪಾಪ ಮಾಡಿದ್ದೆ? ಕೊಟ್ಟಿ ಯಾಕ ಭಗವಂತ, ಕಸಗುಂಡಿ ಯಾಕ? ವಿಚಾರ ಮಾಡ್ತಾಳ. ಒಂದು ವೇಳೆ ನನ್ನ ಅಣ್ಣ, ನನ್ನ ಪ್ರೀತಿ ಅಣ್ಣ ಈ ಕೂಸಿನಿಂದ ಸೈತಾನಂದ್ರ, ಈ ಕೂಸಿನಿಂದ ನನ್ನ ಅಣ್ಣಗೆ ಪೀಡ ಐತಿ ಅಂದ್ರ, ಈ ಕೂಸು ನನಗೆ ಬೇಕಾಗಿಲ್ಲ, ಈ ಕೂಸು ನನಗೆ ಬೇಕಾಗಿಲ್ಲ. ನನ್ನ ಮನಿತಾನಕ್ಕೆ ಒಳ್ಳೆಯದೇ ಇಲ್ಲಂದ್ರೆ ಈ ಕೂಸು ನನಗೆ ಬೇಕಾಗಿಲ್ಲ. ಓಣಿ ನನ್ನ ಊರಿಗೆ ಈ ಕೂಸಿನಿಂದ ಕೇಡಾಗ್ತದಂದ್ರೆ ಈ ಕೂಸು ನನಗೆ ಬೇಕಾಗಿಲ್ಲ. ಆದ್ರೆ ಏನು ಮಾಡಲಿ, ಒಳಗೆ ಹೊಟ್ಟೆ ಉರಿತಿತ್ರಿ, ಒಳಗೆ ಹೊಟ್ಟೆ ಉರಿತಿತ್ತು. ಆದ್ರೆ ಪರಿದಿಂದ ಕಾಡ್ತಾನ. ವಿಷದ ಕಜ್ಜಾಯ, ವಿಷದ ಬುತ್ತಿ ಕೊಟ್ಟ, ವಿಷದ ಬುತ್ತಿ ಕೊಟ್ಟಾನ ಗುರುತೈತಿ. ಶೀರಿ ಕೊಟ್ಟ, ಕಂಬಕ್ಕೆ ಸುತ್ತಿದ್ರ ನಡುಗಂಬ ಸುಟ್ಟು ಹೋಯಿತು. ಅಂತ ಶೀರಿ ಕೊಟ್ಟ, ಇದನ್ನೂ ಗೊತ್ತಿತ್ತು. ಸೂಲಿಗೆ ತೆರೆ ಕೊಟ್ಟ ಕಳಿಸಿದ್ದ, ಆ ಕೂಸಿಗಲ್ಲೇ ಪ್ರಾಣ ಹೊಡಿರಿ ಅಂತ ಕೊಟ್ಟು ಕಳಿಸಿದ್ದ, ಇದನ್ನೂ ಗೊತ್ತಿತ್ತು. ಆದ್ರೆ ನನ್ನ ಅಣ್ಣಗ ನನ್ನ ತವರು ಮನೆ ಕೆಡಬಾರದಂತ ಹೆಣ್ಣಿನ ಆಶೆ, ಹೆಣ್ಣು ಮಕ್ಕಳ ಆಶೆ. ಯವ್ವ, ಇಷ್ಟು ವಿಚಾರ ಮಾಡ್ರಿ. ಇಟ್ಟು ಪರಿ ಕಾಡ್ತಾನಂದ್ರ
ಎಂಥ ಪ್ರೇಮ ಇರ್ತದೆ ತಾಯಿ ಹೆಣ್ಣು ಮಕ್ಕಳದು, ಎಂಥ ಪ್ರೇಮ ಇರ್ತದೆ ಅವ್ರ ಮನೆ ಮ್ಯಾಗ, ಎಂಥ ಪ್ರೇಮ ಇರ್ತದ್ರಿ. ನನ್ನ ಅಣ್ಣ ಉಳಿಬೇಕು, ನಾ ಇಂಥ ಕೂಸ ಮತ್ತು ನನಗಾಗಬಹುದು. ಹರಕಿ ಹೊತ್ತು ಬಂದಾಳ್ರಿ. ಎಷ್ಟೋ ಕಾಲ ಬಂಜಿ ಬಂಜಿ ಅಂತ ಈ ಬಂಜಿ ಅನ್ನುವಂಥ ಪಟ್ಟ ಅಳಕಶಿ ಬುಕ್ಕೊಂಡ್ರಂಥ ಸೂರಮದೇವಿ ಈ ಕೂಸು ನನಗೆ ಬೇಕಾಗಿಲ್ಲ, ನನ್ನ ಅಣ್ಣ ಬೇಕು ಅಂತಾಳ. ಹತ್ತಿದ್ರಿ ನೀವು ಯಾರೇ ಹತ್ತಿದ್ರಿ? ಅನಾಲ ಈಗಿನವರು ಆದರೂ ಹತ್ತಾರು ಚಲೋ ಇದ್ದವರು. ಕೆಲವರು ಲಟ್ಗಿನೂ ಮುರಿತಾರೆ ತವ್ರ ಮನೆ. ನಮ್ಮ ಪಾಲಿಗೆ ನಮ್ಮ ತಾಯಿ ತಂದೆ ಏನು ಹೋಗ್ಯಾರಲ್ಲ ಅವಾಗ ಅವ್ರು ಹೋಗ್ಯಾರ ಹತ್ತಾರ. ಆದ್ರೆ ಒಬ್ಬ ಜನಪದ ಕವಿ ಹೇಳ್ತಾನ, ಒಬ್ಬ ಜನಪದ ಕವಿ ಇಷ್ಟು ಸುಂದರ ಹಾಡ್ಯಾನ. ಆ ಹಾಡು ಕೇಳಬೇಕು ನೀವು. ನಮಗೆ ಪೇಟ್ಯಾಗ ಹಾಡ್ಲಿಕ್ಕೆ ಬರಲ್ರಿ. ನಿಮಗೆ ಮೊನ್ನೆ ಹೇಳಿಲ್ಲ, ನಮ್ಗೆ ಏನಿದ್ರು ಡೊಳ್ಳು ಬೇಕು, ಪೇಟ್ಯಾಗ ಹಾಡ್ಲಿಕ್ಕೆ ಬರಲ್ಲ. ಒಬ್ಬ ಜನಪದ ಕವಿ ಹೇಳ್ತಾನ, ಇಲ್ಲಿ ಸೂರಾವತಿ ಹೆಂಗೆ ನನ್ನ ಅಣ್ಣ ಬದುಕಬೇಕು, ನನ್ನ ತವರ ಮನೆ ಚೆಂದಾಗಿರ್ಬೇಕಂತ ಸೂರಮದೇವಿ ಹೆಂಗೆ ಹೇಳ್ತಾಳಲ್ಲ, ಹಿಂಗೆ ಒಬ್ಬ ಜನಪದ ಕವಿ ಅದೇ ಸೂತ್ರ ಹಿಡ್ಕೊಂಡು ಒಂದು ಪದ್ಯ ಮಾಡ್ಯಾನ. ಹಾಡೇ ಹೇಳೇನೆ, ನೀವು ಬಾರಿಸ್ಬೇಡ್ರಿ, ಮತ್ತು ನಮಗೆ ಸೂರು ಗೊತ್ತಿಲ್ಲ, ಮನ ಗೊತ್ತಿಲ್ಲ. ಮತ್ತು ನಾ ಹಾಡಾನ ಅಚ್ಚು ಡೊಳ್ಳ ಬಾರಿಸ್ದಂಗೆ ನೀವು ಬಾರಿಸ್ಬೇಕು.